ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 11, 2026ರಂದು ರಂಗಾತರಂಗ ಮೈಸೂರು ಮಕ್ಕಳ ಅಭಿನಯ ರಂಗಶಾಲೆ ಸಹಯೋಗ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಕಲರವ ಮಕ್ಕಳ ಬೇಸಿಗೆ ಶಿಬಿರ 2026 ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕಾಳೇಗೌಡ ನಾಗಾವರ, ವೈಚಾರಿತಾ ನೆಲೆ ಸಾಹಿತಿ ಮೈಸೂರು ದೊರೆಸ್ವಾಮಿ, ಸೀತಾರಾಮನ್, ನಾಗಲೋಕ ರಂಗಸ್ವಾಮಿ, ಕೀರ್ತಿ ಉಪಸ್ಥಿತರಿದ್ದರು. ಶಿಬಿರದ ಮಕ್ಕಳಿಂದ ಹಾಡು, ನೃತ್ಯ, ನಾಟಕ ಪ್ರದರ್ಶನವು ನಡೆಯಿತು. ಸ್ಥಳ ಕಿರುರಂಗಮಂದಿರ, ಕಲಾಮಂದಿರ ಆವರಣ, ಮೈಸೂರು. ಪ್ರಾಮಾಣಿಕವಾಗಿ ಅರ್ಪಣಾ ಮನೋಭಾವದಿಂದ ಈ ಒಂದು ಪವಿತ್ರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದನ್ನು ನಾನು ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಇದು ತುಂಬ ಒಳ್ಳೆಯದು. ಎಲ್ಲ ಭಾಗಗಳಲ್ಲೂ, ನಗರದ ಬೇರೆ ಬೇರೆ ಭಾಗಗಳಲ್ಲಿ ಈ ಥರದ ಒಂದು ಆದರ್ಶ ಒಂದು ವ್ಯಕ್ತಿಗಳು ಸಿಕ್ಕಿದ್ರೆ ನಮ್ಮೆಲ್ಲ ಮಕ್ಕಳು ಕೂಡ ತುಂಬ ಕ್ರಿಯಾಶಾಲಿಗಳಿರ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಬಗೆ ಬಗೆಯ ತಮ್ಮ ಪ್ರತಿಭೆಗಳು ಅರಳಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಈ ಥರದ ಬೇರೆ ಬೇರೆ ಒಂದು ಹಾಡು, ಚರ್ಚೆ ಮತ್ತು ಸಂತೋಷದಲ್ಲಿ ಭಾಗವಹಿಸಿದಾಗ ಒಂದು ಆರೋಗ್ಯ ದೃಷ್ಟಿಯಿಂದನೂ, ಸಮಾಜದ ಆರೋಗ್ಯ, ಮಗುವಿನ ಒಂದು ದೈಹಿಕ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದಾಗ್ತದೆ. ಮತ್ತು ಇದು ಬಹಳ ಒಳ್ಳೆಯ ನಮ್ಮ ಕುವೆಂಪು ನಗರದಲ್ಲಿ ಪೋಷಕರು ತುಂಬ ಪ್ರೀತಿಯಿಂದ, ಏಕೆಂದರೆ ಹತ್ತಿರದಲ್ಲೇ ಈ ಥರದ ಒಂದು ವ್ಯವಸ್ಥೆ ಇದ್ದರೆ ಎಲ್ಲರೂ ಚೆನ್ನಾಗಿ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ಇದನ್ನು ನೋಡಿ ತುಂಬ ಸಂತೋಷ ಆಗಿದೆ. ಹುಡುಗಿಯರು ಸ್ವಂತ ಅವರೇ ಎದ್ದು ನಿಂತು ಹಾಡೋಕ್ಕೆ ಶುರು ಮಾಡಿದ್ರು. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಕಂಠ ಚೆನ್ನಾಗಿದೆ, ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ಗಮನ ಇಟ್ಟು ಹಾಡ್ತಾರೆ. ಅವ್ನು ಎಲ್ಲೂ ಒಂದು ಪದಗಳು ತಪ್ಪು ಮಾಡೋದು. ಆ ಚಿಕ್ಕ ಮಗು ಕೂಡ ಎಷ್ಟು ಕ್ಲಿಯರಾಗಿ ಒಂದು ಹಾಡು ಹೇಳ್ತು ಅಂತ ಹೇಳಿದ್ರೆ ಆಶ್ಚರ್ಯ ಆಗೋಯ್ತು. ನಿಮ್ಗೆ ಎಷ್ಟು ವಯಸ್ಸು ಅಂದರೆ 5 ವರ್ಷ ಅಂದರೆ 5 ವರ್ಷದ ಒಂದು ಎಳೆಯ ಪ್ರತಿಭೆಯಲ್ಲಿ ಅದನ್ನು ಇನ್ನೊಂದು ಆ ಪ್ರತಿಭೆಗೆ ಇನ್ನೊಂದು ಮೆರುಗು ನೋಡುವ ಒಂದು ಕೆಲಸವನ್ನು ಕೀರ್ತಿರಾಜ್ ಅವರು ಕಳೆದ 5 ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ನಾನು ಇದರಲ್ಲಿ ಭಾಗವಹಿಸ್ತಾ ಇರ್ತೀನಿ. ಅವರ ಒಂದು ರಂಗ ತರಬೇತಿ ಅಂತ ಹೇಳಿದ್ರೆ ಸುಮ್ಮನೆ ಯಾವುದೋ ಒಂದು ಸ್ಟೇಜ್ ಮೇಲೆ ಒಂದು ಎನ್ಯಾಕ್ಟ್ ಮಾಡೋದ್ರ ಇರೋದಿಲ್ಲ. ಅವರು ಎಲ್ಲ ರೀತಿಯ ಒಂದು ಕಲೆಗಳನ್ನು ಕಲಿಸ್ತಾರೆ, ಒಂದು ವ್ಯಕ್ತಿತ್ವವನ್ನು ಕಲಿಸ್ತಾರೆ. ಪ್ರದರ್ಶನ, ಅವರ ಪ್ರತಿಭೆ, ಇವುಗಳನ್ನು ನೋಡುವುದಕ್ಕೆ ನೀವು ಕುತೂಹಲದಿಂದಿದ್ದೀರಿ. ನಮಗೂ ಆಸಕ್ತಿ. ಈಗ 4 ದಿವಸ ಹಿಂದೆ ಈ ಮಕ್ಕಳು ನಡೆಸಿದಂಥ ರಿಹರ್ಸಲ್ ಸ್ಥಳಕ್ಕೆ ಹೋಗ್ಬೋದು. ಮಕ್ಕಳಿಗೆ ಸಾಕಷ್ಟು ಧೈರ್ಯವನ್ನು ಮತ್ತೆ ತುಂಬಬೇಕು. ಸಂಕೋಚ ಇದ್ದರೆ ಅದನ್ನು ಹೋಗಲಾಡಿಸಬೇಕು. ಆ ಕೆಲಸವನ್ನು ರಂಗಾಂತರಂಗದಲ್ಲಿ ಮಾಡ್ತಾ ಇರೋದನ್ನು ನಾವೀಗ 4 ದಿವಸ ಹಿಂದೆ ಖುದ್ದು ನೋಡಿ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕಿರಿ ಗೆಳೆಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚೇನು ಮಾತಾಡೋದು, ಒಂದು ವಿಷಯ ಹೇಳಿದ್ರೆ ನಾನು ಇಷ್ಟಪಡ್ತೀನಿ. ನಾನು ಮಕ್ಕಳ ನಾಟಕಗಳಿಗೆಲ್ಲ ಬರ್ತೇನೆ. ನನ್ನ ನಾಟಕವನ್ನು ಕೂಡ ಕೀರ್ತಿ ಆಡಿಸಿದ್ದಾರೆ ಗೆಜ್ಜೆ. ಒಂದೇನು ಅಂತಂದರೆ, ಮಕ್ಕಳಲ್ಲಿ ಮನೆಗಳಲ್ಲಿ ಏನು ಅಂತಂದರೆ, ಪ್ರತಿಯೊಂದು ಮಗುವಿಗೂ ತನ್ನದೇ ಆದಂತಹ ಒಂದು ಪ್ರತಿಭೆ ಇರ್ತದೆ, ತನ್ನದೇ ಆದಂತಹ ಒಂದು ಕುತೂಹಲ ಇರ್ತದೆ, ತನ್ನದೇ ಆದಂತಹ ಒಂದು ಇಮ್ಯಾಜಿನೇಷನ್ ಇರ್ತದೆ. ಅಂದರೆ ಅದಿರ್ತದೆ. ಅದನ್ನು ನೀವು ಗುರುತಿಸಬೇಕು. ಭಾಳ ಅಚ್ಚುಕಟ್ಟಾಗಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಆ ಒಂದು ರೀತಿಯಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದನ್ನು ಅದನ್ನು ಸ್ಟೇಜ್ ಮೇಲೆ ತರೋದ್ರ ಮೂಲಕವಾಗಿ ಮಕ್ಕಳಲ್ಲಿರ್ತಕ್ಕಂಥ ಅಭಿನಯ ಕಲೆಯನ್ನು, ಒಂದು ನೃತ್ಯವನ್ನು ಆ ಒಂದು ಎಲ್ಲರ ಮುಂದೆ ಎಷ್ಟು ಸಹಜವಾಗಿ ಮಕ್ಕಳು ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರು ಅಭಿನಯ ಮಾಡೋ ಥರ ಮಾಡಿರ್ತಕ್ಕಂಥ ರಂಗಾಂತರಂಗ ಸಂಸ್ಥೆ ಮತ್ತು ಅದರ ರೂವಾರಿಗಳಾದಂಥ ಗೆಳೆಯ ಕೀರ್ತಿರಾಜ್ಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ಮಕ್ಕಳನ್ನು ಈ ಥರದೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ, ಈ ಥರದೊಂದು ಪ್ರತಿ ವರ್ಷ ನಡೀತಿರ್ತಕ್ಕಂಥ ಈ ಒಂದು ಅಭಿನಯ ತರಬೇತಿಗೆ ಸೇರಿಸಿರ್ತಕ್ಕಂಥ ಪೋಷಕರಾದಂಥ ನಿಮ್ಮನ್ನು ಕೂಡ ಅಭಿನಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ರೋಡ್ ಕಡೆಗೆ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲಿ ಮಹಾರಾಷ್ಟ್ರರು, ಅವನ ಜಂಕ್ಷನ್ನು, ಅವನಿಗೆ 88 ವರ್ಷದ ಶಾಲೆ. ಅದು ಇಷ್ಟು ದಿನ ಸ್ವಲ್ಪ ಇದಾಗಿತ್ತು, ಹೆಚ್ಚು ಬಳಕೆ ಇರಲಿಲ್ಲ. ಕೀರ್ತಿರಾಜು ಮತ್ತು ಅದನ್ನು ರಿವೈವ್ ಮಾಡಿದ್ಮೇಲೆ ಮೊದಲನೇ ಸತಿ ಬಳಕೆ ಮಾಡ್ಕೊಂಡು ಇದು ಮಾಡಿದ್ರು. ನೀವೆಲ್ಲರೂ ಅದನ್ನು ಉಪಯೋಗಿಸಬೇಕು ಅಂತ ಕರೆ ನೀಡೋದಕ್ಕೆ ಆ ಸಂಸ್ಥೆ ಬಗ್ಗೆ 1-2 ಮಾತುಗಳು ಹೇಳ್ತೀನಿ. ಸರ್ವರಿಗೂ ಸಪ್ರೇಮ ಪ್ರಣಾಮಗಳು. ಮಹಾತ್ಮ ಗಾಂಧಿಯವರ ರಚನಾತ್ಮಕ ತತ್ವಾದರ್ಶಗಳ ಅಡಿಯಲ್ಲಿ ಸ್ತ್ರೀಯರ ಸರ್ವತೋಮುಖ ಕ್ಷೇಮಾಭ್ಯುದಯಕ್ಕೆಂದು ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಮಹಿಳಾ ಸದನ ಸಂಸ್ಥೆಯನ್ನು MD ರಂಗನಾಯಕಮ್ಮ ಮತ್ತು MD ಗೋಪಾಲಾಚಾರ್ಯ ದಂಪತಿ ಏಪ್ರಿಲ್ 1938ರಲ್ಲಿ ಸ್ಥಾಪಿಸಿದರು. 88 ವರ್ಷದ ಸಂಸ್ಥೆ ಇದು. ಆಗ ಗಾಂಧಿ ಇದರಲ್ಲಿ ತತ್ವಾದರ್ಶದ ಅಡಿಯಲ್ಲಿ ತುಂಬ ಸಂಸ್ಥೆಗಳು ಬಂದವು.
ವನಿತಾ ಸದನ, ಆಮೇಲೆ ಮಹಿಳಾ ಸಮಾಜ ನಾದ ಬ್ರಹ್ಮದ ಹತ್ತಿರ ಇದೆ, ಆಮೇಲೆ ಮಾತೃ ಮಂಡಳಿ ಇವೆಲ್ಲ 88 ಗೋಪಾಲ ಸ್ವಾಮಿ ಶಿಕ್ಷಣ, ಸೀತಾ ಸದನ ಇವೆಲ್ಲ ಆಗ ಆ ಟೈಮ್ನಲ್ಲಿ ಈ 90 ವರ್ಷದ ಹಿಂದೆ ಆಗಿರಲು ಇದು ಬಂತು ಮಹಿಳಾ ಸದನ. ಇದನ್ನು ಸ್ಥಾಪಿಸಿದವರು ರಂಗನಾಯಕಮ್ಮ ಮತ್ತು ಗೋಪಾಲಾಚಾರ್ಯ. ಸ್ತ್ರೀಯರು ಆರ್ಥಿಕ ಪ್ರಗತಿಯನ್ನು ಸಾಧಿಸುವರೊಟ್ಟಿಗೆ ವಿಮೆನ್ಸ್ ಎಂಪವರ್ಮೆಂಟ್ ಸಬಲೀಕರಣಕ್ಕಾಗಿ ಕೆಲಸ ಮಾಡ್ತಿದ್ರು. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮುಖ್ಯವೆಂದು ಮನಗಂಡು ಈ ಸಂಸ್ಥೆಯಲ್ಲಿ ಚರಕದಿಂದ ನೂಲು ತೆಗೆಯುವುದು, ನೇಯ್ಗೆ, ಚಿಕ್ಕ ಪುಟ್ಟ ವಸ್ತ್ರ ತಯಾರಿಕೆ ಇವುಗಳ ತರಬೇತಿಯ ಜೊತೆಗೆ ಹಿಂದಿ ತರಬೇತಿಗಳನ್ನು ತೆರೆಯಲಾಯಿತು. ಕ್ರಮೇಣ ಹೊಲಿಗೆ ತರಬೇತಿ ಇವತ್ತು ಹೊಲಿಗೆ ನಡೀತಾ ಇದೆ. ಸುತ್ತಮುತ್ತ ಇರೋ ಜನಗಳು ಸಾಮಾನ್ಯ ಬರ್ತಾ ಇದ್ದಾರೆ. ಶ್ರೀರಾಮಪೇಟೆ ಆ ಕಡೆ ಜಾಗದಲ್ಲಿರೋ ರೋಡಲ್ಲಿರೋ ಮತ್ತು ಬೆರಳಚ್ಚು ಶಿಕ್ಷಣವನ್ನಲ್ಲದೆ ಅಲ್ಲಿಗೆ ಬರುತ್ತಿದ್ದ ಯುವ ಸ್ತ್ರೀಯರ ಮಕ್ಕಳಿಗೆಂದು ಒಂದು ಶಿಶುವಿಹಾರವನ್ನು ಸೇರಿಸಲಾಯಿತು. ಧಾರ್ಮಿಕ, ದಾರ್ಶನಿಕ, ಸಾಂಸ್ಕೃತಿಕ ಉಪನ್ಯಾಸಗಳನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಸದನದ ಆದ್ಯ ಮಹಿಳೆ, ಅದ್ಭುತವಾದ ವ್ಯಕ್ತಿ, ಅವರನ್ನ ಒಂದು ಸ್ಮರಣೆ ಮಾಡ್ತೀನಿ. ರಂಗನಾಯಕಮ್ಮನವರ ಅಲ್ಪ ಪರಿಚಯವನ್ನಾದರೂ ನೀಡುವುದು ಅವಶ್ಯ. 1908ರಲ್ಲಿ ಜನಿಸಿದ ಅವರು ತಮ್ಮ 30ನೇ ವಯಸ್ಸಿನಲ್ಲಿ ಮಹಿಳಾ ಸದನಕ್ಕೆ ಚಾಲನೆ ಇದ್ದರು. ಆ ವೇಳೆಗೆ ಅವರ ಪತಿ ಗೋಪಾಲಾಚಾರ್ಯರು ಆಗಿನ ಮದ್ರಾಸ್ ಪ್ರಾಂತದಲ್ಲಿ ಮುಖ್ಯೋಪಾಧ್ಯಾಯರಾಗಿಯೂ ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿಯೂ ಸೇವೆ ಸಲ್ಲಿಸಿ ನಿವೃತ್ತ ಜೀವನಕ್ಕಾಗಿ ಪತ್ನಿಯೊಂದಿಗೆ ಮೈಸೂರಿನಲ್ಲಿ ನೆಲೆಸಿದ್ದರು. ಇವರ ಸಂಬಂಧ ಹೇಳಬೇಕು ಅಂತಂದರೆ ಈ ಗೋಪಾಲಾಚಾರ್ಯರ ಮೊಮ್ಮಗಳು ವೈಜಯಂತಿಮಾಲ, ಆ ಲಿಂಕ್ ಇದೆ. ಹೇಗೆ ಮಹಿಳಾ ಸದನ ಖಾತೆರಾಗಿ ಮಹಿಳಾ ಸಮಾಜಕ್ಕೂ ಅದೇ ಥರ ಜಯಲಲಿತಾ ಅವರ ತಾಯಿ ಸತ್ಯ ಅಲ್ಲಿಗೆ ಸಂಬಂಧಪಟ್ಟಿದ್ದು. ಹೀಗೆ ಕೆಲವೆಲ್ಲ ಸಂಸ್ಥೆಗಳ ಇತಿಹಾಸ ಬಹಳ ಉಜ್ವಲವಾಗಿದೆ, ಬಹಳ ರೋಚಕವಾಗಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.